ವಿಶ್ವರೂಪ್ ಮೇಡಮ್ ಏನಿದೆಲ್ಲ? ಮೇಡಮ್ ಇದು ಪ್ಲೇಟು, ಇದು ಟೇಬಲು, ಅದು ಚೇರು, ಅದು ಸೋಫಾ ಎಕ್ಸೆಟ್ರಾ. ಅದೆಲ್ಲ ನಮಗೂ ಗೊತ್ತಿದೆ. ಇದೆಲ್ಲ ಇಲ್ಲಿಗೆ ಹೇಗೆ ಬಂತು? ಅದಾಗಿ ಬರ್ಲಿಲ್ಲ ಮೇಡಮ್, ನಾನೇ ಲಾರಿಗೆ ಹಾಕಿ ತಗೊಂಡು ಬಂದೆ. ವಿಶ್ವರೂಪ್, ಅರೆ ಎಲ್ಲ ಐಟಮ್ಸ್ ಬಂದ್ಬಿಟ್ಟಿದೆ. ಈ ವಿಶ್ವರೂಪ್ ಕೈ ಇಟ್ಟ ಮೇಲೆ ಬರಲೇಬೇಕಲ್ವ ಅಜ್ಜಿ? ಅಜ್ಜಿ ಲೈಫಲ್ಲಿ ನಾನು ಹೆಚ್ಚು ಮಾಡಿಬಿಟ್ಟೆ ಅಜ್ಜಿ, ಮಾಡಿಬಿಟ್ಟೆ. ಎಲ್ಲಿತ್ತು ಇವೆಲ್ಲ? ಯಾರು ತಗೊಂಡು ಹೋಗಿದ್ರು? ನಮ್ಮ ಮನೆಯಿಂದ ಯಾರು ತಗೊಂಡು ಹೋಗೋಕ್ಕಾಗತ್ತೆ ಅಜ್ಜಿ? ಲೀಲಾ ಮೇಡಮ್ ಪಾಲಿಶ್ಗಂತ ಕೊಟ್ಟಿದ್ರು, ಪಾಲಿಶ್ ಮುಗೀತು, ಈಗ ನಾನು ತಗೊಂಡು ಬಂದೆ. ಸುಳ್ಳು ಹೇಳ್ಬೇಡಿ ವಿಶ್ವರೂಪ್. ಇದನ್ನೆಲ್ಲ ಪಾಲಿಶ್ ಕೊಟ್ಟಿದ್ದಿದ್ರೆ ಆಗ್ಲೇ ಅದನ್ನ ಯಾಕೆ ಹೇಳಲಿಲ್ಲ? ಕಳ್ತನ ಆಗಿದೆ ಅಂತ ಯಾಕೆ ಲೀಲಾ ಅವ್ರು ಹೇಳಿದ್ರು? ಕಾಮಿಡಿ ಮೇಡಮ್, ಕಾಮಿಡಿ ಮಾಡಿರ್ಬೇಕಷ್ಟೇ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಹೌದಾ? ಹಾಗಿದ್ರೆ ಅಂತರ ಅತ್ತೆ ಫೋಟೋ ಎಲ್ಲಿದೆ? ಅದು ಪಾಲಿಶ್ ಕೊಟ್ಟಿದ್ದಾರೆ. ಅಕ್ಕ, ಇವರು ತಡವರ್ಸ್ತಾರ ನೋಡಿದ್ರೆ ಪಕ್ಕ ಏನೋ ಆಗಿದೆ. ಎಲ್ ಪಾಲಿಶ್ ಕೊಟ್ಟಿದ್ದಾರೆ? ಕರ್ಕೊಂಡೋಗಿ ಒಂದ್ಸಲ, ನಾವು ನೋಡ್ತೀವಿ. ಅದು ಗೊತ್ತಿಲ್ಲ ಮೇಡಮ್. ಯಾಕ್ರಮ್ಮ ಸುಮ್ಮನೆ ಅವನಿಗೆ ಹಿಂಸೆ ಕೊಡ್ತೀರಾ? ಇಷ್ಟೆಲ್ಲ ತಂದವಳು ಅದನ್ನ ತರದೇ ಇರ್ತಾಳ? ತಂದೆ ತರ್ತಾಳೆ, ನೀವು ಸ್ವಲ್ಪ ಸುಮ್ಮನಿರಿ. ಹೌದೌದು, ಅಂತಾರೆ ಮೇಡಮ್. ಫೋಟೋ ಅಂದಮೇಲೆ ಅದಕ್ಕೆ ಸ್ಪೆಷಲ್ ಪಾಲಿಶ್ ಆಗಲೇಬೇಕಲ್ವಾ? ಅದು ಇದಿಟ್ಟಾಯ್ತು, ಅದು ಆಯಿತು, ಅದು ಇಟ್ಟಾಯ್ತು, ಇನ್ನು ಅದು ಸ್ವಲ್ಪ ಬಾಕಿ ಇಟ್ಟು ಬರ್ತೀನಿ. ಅಣ್ಣ, ಒಂದು ಸ್ವಲ್ಪ ಬೇಗ ಹೋಗಿ ಅಣ್ಣ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ, ಪ್ಲೀಸ್. ಇಡಿಯಟ್, ಬುದ್ಧಿ ಇಲ್ವಾ ನಿನ್ಗೆ? ಅವ್ನು ದುಡ್ಡು ಕೊಟ್ನಂತೆ, ಇವ್ನು ಕೊಟ್ಬಿಟ್ನಂತೆ. ದುಡ್ಡು ಬೇಕಿದ್ರೆ ನನ್ನೇನು ಕೇಳಬೇಕಿತ್ತು? ಬಿಸಾಕ್ತಿದ್ದೆ. Shut up. ಹೌದಕ್ಕ, ನಮ್ಮ ಅನುಮಾನ ನಿಜ. ಆ ವಿಶ್ವರೂಪು ಎಲ್ಲಾ ವಸ್ತುಗಳನ್ನೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದಾನೆ. ತಿನ್ನೋದು ನಮ್ಮನೆ ಅನ್ನ, ನಿಯತ್ ಮಾತ್ರ ಲೀಲನ್ಗೆ. ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಕ್ಕ. ಅಂತರ ಅತ್ತೆ ಫೋಟೋ ಇನ್ನೂ ಯಾಕೆ ಬಂದಿಲ್ಲ? ಫೋಟೋ ತಾನೇ, ಅದ್ಯಾಕ್ ಬೇಕು ಅಂತ ಅದನ್ನ ತಗೊಂಡೋಗಿ ಗುಜ್ರಿಗೆ ಹಾಕಿದ್ದಾರೆ. ಆ ಗುಜ್ರಿ ಅವನು ಅದನ್ನ ಎತ್ಕೊಂಡು ಹೋಗಿದ್ದಾನೆ. ಈ ಲೀಲಾ ಅದನ್ನ ಹುಡ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ಏಜಿಗೆ ಗೊತ್ತಾಗ್ದಿರೋ ತರ ಮ್ಯಾನೇಜ್ ಮಾಡ್ತಿದ್ದಾಳೆ. ಪ್ರತಿ ಸಲ ಅವಳು ಹಳ್ಳಕ್ ಬಿದ್ಲು ಅಂತ ನಾವು ಖುಷಿ ಪಡ್ತೀವಿ, ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವಳು ನಮ್ಗೆ ಹಳ್ಳ ತೋಡಿರ್ತಾಳೆ. ಈ ವಿಶ್ವರೂಪ್ ಬೇರೆ ಎಲ್ರೂ ನಮಗ್ ಮೋಸ ಮಾಡೋರೆ. ಇಲ್ಲ ಅಕ್ಕ, ನಾನು ನಿಮಗೆ ಮೋಸ ಮಾಡಿಲ್ಲ. ನಾನು ಆನೆಸ್ಟ್ ಆಗಿ ಟ್ರೈ ಮಾಡಿದೆ ಆ ಲೀಲಾನ್ ಸಿಕ್ಕಾಕಿಸ್ಬೇಕು ಅಂತ. ಪ್ಲೀಸ್ ನನ್ನ ನಂಬಿ ಅಕ್ಕ. ನಾನು ನಿನ್ನ ಬಗ್ಗೆ ಹೇಳಿಲ್ಲ ಸರ್, ನನಗೆ ನಿನ್ನ ಮೇಲೆ ಯಾವ ಅನುಮಾನನೂ ಇಲ್ಲ. ನಾ ಹೇಳಿದ್ದು ಆ ವಿಶ್ವರೂಪ್ ಬಗ್ಗೆ. ಹೌದಕ್ಕ, ಅವನ್ ಸಪೋರ್ಟ್ ಇಂದಾನೆ ಮನೆ ಐಟಮ್ಸ್ ಎಲ್ಲ ವಾಪಸ್ ಬಂದಿರೋದು. ಆ ಲೀಲಾನ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ವಿ ಅನ್ಸುತ್ತೆ. ನಾವು ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ಟರು ಅವಳದನ್ನ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಹೌದಕ್ಕ, ಕಳ್ದೋಗಿರೋ ಅಷ್ಟು ಐಟಮ್ಸ್ ಮನೆಗೆ ವಾಪಸ್ ತಂದಿದ್ದಾಳೆ ಅಂದ್ರೆ ಅವಳು ಸಾಮಾನ್ಯದವಳಲ್ಲ. ಇನ್ನು ನಾವು ಸುಮ್ಮನೆ ಇದ್ರೆ ಆಗಲ್ಲ. ಎಲ್ಲ ಮನೆ ಐಟಮ್ಸ್ ಮನೆಗೆ ವಾಪಸ್ ಬಂದಿದ್ರೇನಂತೆ, ಅಂತರ ಅತ್ತೆ ಫೋಟೋ ಇನ್ನೂ ಬಂದಿಲ್ಲ. ಅದು ವಾಪಸ್ ಬರೋ ಅಷ್ಟರಲ್ಲಿ ಏಜೆ ಮನೆಗೆ ಬರ್ಬೇಕು. ಇವಳು ಫೋಟೋ ಕಳ್ದಿರೋ ವಿಷಯ ಏಜೆಗೆ ಮುಟ್ಟಬೇಕು. ಮುಟ್ಟಿಸ್ತೀನಿ,
ಖಂಡಿತ ಮುಟ್ಟಿಸ್ತೀನಿ. ನಿನ್ನ ಪ್ರಯತ್ನ ವ್ಯರ್ಥ ಆಗಕ್ಕೆ ನಾನು ಬಿಡಲ್ಲ ಸರ್. ಹೇಳು ದುರ್ಗಾ. ಏಜೆ ಎಲ್ಲಿದ್ದೀರಾ? ಯಾಕೆ? ನೀವು ಆದಷ್ಟು ಬೇಗ ಮನೆಗೆ ಬರಕ್ಕಾಗತ್ತಾ? ಎನಿ ಪ್ರಾಬ್ಲಮ್? ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಏಜೆ. ಮನೇಲಿ ಕಳ್ತನ ಆಗಿದೆ. ವಾಟ್? ಹೌದು ಏಜೆ, ನಾವು 3 ಜನ ಎಲ್ಲೋ ಹೋಗಿದ್ವಿ. ಲೀಲಾ ಅವರು ಕೆಲ್ಸದವ್ರಿಗೂ ರಜಾ ಕೊಟ್ಟು ಅವರು ಎಲ್ಲೋ ಹೋಗಿದ್ದಾರೆ. ಮನೇನ ಸರಿಯಾಗಿ ಲಾಕ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಮನೇಲಿ ಇರೋದೆಲ್ಲ ಕಳ್ತನ ಆಗಿದೆ. ಪ್ಲೀಸ್ ಏಜೆ, ನೀವು ಎಲ್ಲಿದ್ರು ಆದಷ್ಟು ಬೇಗ ಬನ್ನಿ. ನಮಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾ ಬರ್ತೀನಿ. ಸುದ್ದಿ ಮುಟ್ಟಬೇಕಾದವ್ರಿಗೆ ಸುದ್ದಿ ಮುಟ್ಸಿ ಆಗಿದೆ. ಈಗ ಮನೆಗೆ ಐಟಮ್ಸ್ ವಾಪಸ್ ಬಂತಾ ಇಲ್ವಾ ಅನ್ನೋದು ವಿಷಯನೇ ಅಲ್ಲ. ಅವಳ ಬೇಜವಾಬ್ದಾರಿತನದಿಂದ ಮನೇಲಿ ಕಳ್ತನ ಆಯ್ತು ಅನ್ನೋದು ವಿಷಯ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತರ ಅತ್ತೆ ಫೋಟೋ ಬಂದಿಲ್ಲ. ಇದೊಂದು ಸಾಕು ಲೀಲಾ ಕೂತಿರೋ ಕುರ್ಚಿ ಬಿದ್ದು ಹೋಗಕ್ಕೆ, ಏಜೆ ಅವಳಿಗೆ ಉಗಿದು ಛೀಮಾರಿ ಹಾಕಕ್ಕೆ. ಅಯ್ಯೋ ಆಯ್ತು ಬಿಡೆ. ಲೇ ಹರೀಶ, ಅಲ್ಲೇನು ದಬಾಗ್ತಿದ್ಯಾ ಲೇ? ಬೇಗ ಬೀಗ ಹಾಕೋ. ಅಲ್ಲಿ ನನ್ನ ಹೆಂಡ್ರು ಬರೋಕತ್ತ ಬರ್ತಾ ಇದ್ದೀನಿ ಹೇಳಿ ಬೀಗ ಹಾಕಿಸ್ತಾ ಇದ್ದೀನಿ. ಅಂತರ ಅವ್ರೆ, ಎಲ್ಲಿದ್ದೀರಾ? ಅಯ್ಯೋ ದೇವ್ರೆ, ನಾನು ಏನು ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಮ್ಮ, ಯಾರಮ್ಮ ನೀನು? ಏನು ಬೇಕು? ನಂಗೆ ಆ ಫೋಟೋ ಬೇಕು. ನೀನು ಆ ಫ್ರೇಮ್ಗೆ ಫೋಟೋ ಹಾಕಂತೀಯಾ? ಅಷ್ಟೊಂದು ಇಷ್ಟ ಆಗೋಯ್ತಾ ನಿನಗೆ? ಇಲ್ಲ ಇಲ್ಲ, ನಂಗೆ ಅದೇ ಫೋಟೋ ಬೇಕು.
ಅಯ್ಯೋ ಸುಮ್ಮನೆ ರಮ್ಮ, ಈಗಿನ ಹೆಂಗಸರು ಚಿನ್ನ ಬೆಳ್ಳಿ ಬಂಗಾರ ಬೇಕು ಅಂತ ಬಾಯಿ ಬಡ್ಕೊತಾ ಇರ್ತಾರೆ. ಅಂಥದ್ರಲ್ಲಿ ನೀನು ಆ ಫೋಟೋ ಫ್ರೇಮು ಕೇಳ್ತಿಯಲ್ಲ, ಏನಮ್ಮ ಮಾಡ್ತೀಯ ಅದನ್ನ ಇಟ್ಕೊಂಡು? ಇಲ್ಲ ಇಲ್ಲ, ನಂಗೆ ಫೋಟೋ ಫ್ರೇಮ್ ಬೇಕು. ಇವ್ರು ಬರೀ ಫೋನ್ ಮಾಡ್ತಿದ್ದಾರೆ. ಅಣ್ಣ ಅಣ್ಣ ಪ್ಲೀಸ್ ಪ್ಲೀಸ್, ನಂಗೆ ಫೋಟೋ ಫ್ರೇಮ್ ಬೇಕೇ ಬೇಕು. ಅದಿಲ್ಲದೆ ನನ್ನ ಮನೆಗೆ ಹೋಗಕ್ಕಾಗಲ್ಲ. ಏನಮ್ಮ ನೀನು ಚಿಕ್ಕ ಮಕ್ಳು ಥರ, ಏನಮ್ಮ ನಿನ್ಗಳು? ಅಣ್ಣ ನಿಮಿಷ ಬಾಣ ಇಲ್ಲಿ. ಅಯ್ಯ ಅಣ್ಣ ಅಲ್ಲಿ ನಾನು ಹೆಂಡತಿ ಕಷ್ಟವಳೆ, ಈ ಪೀಡೆ ಅನ್ನೋದು ಏನೋ ಗುಬೆ. ಅಣ್ಣ ಅಕ್ಕನ ಬರ್ತಡೇ ಇದೆ, ದೇವರು ಗಿಫ್ಟ್ ಕೊಟ್ಟಂಗೆ ಕೊಟ್ಟವನೇ. ಎಷ್ಟಾಗುತ್ತೋ ಅಷ್ಟು ಬಾಚ್ಕೊಂಬಿಡಿ ಅಲ್ವಾ? ಒಳ್ಳೆ ಟೈಮು, ಚೆನ್ನಾಗಿ ಬಡ್ದು ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ. ಏನಮ್ಮ ನಿನಗೆ ಆ ಫೋಟೋ ಬೇಕು ತಾನೆ? ಬೇಕು ಬೇಕು ಬೇಕು. 10,000 ರೂಪಾಯಿ ಕೊಡಮ್ಮ. 10,000 ರೂಪಾಯಿನ ಫೋಟೋಗ? ಇಲ್ಲ ನನಗೆ ಅಲ್ಲಮ್ಮ, ಆ ಫೋಟೋ ಬಗ್ಗೆ ನಿನಗೇನು ಗೊತ್ತು? ಎಂಥ ಇತಿಹಾಸ ಇದೆ ಗೊತ್ತಾ ಅದಕ್ಕೆ? ಆ್ಯಂಟಿಕ್ ಪೀಸು. ಎಷ್ಟು ಜನ ಕಾಯ್ತಾರೆ ಗೊತ್ತಾ? 1,00,000 ಕೊಡ್ತೀನಿ ಅಂತಾರೆ, ನಾನು ಕೊಟ್ಟಿಲ್ಲ ಗೊತ್ತಾದ. ಏನೋ ಪಾಪ ಹೆಣ್ಣು ಮಗು ನೀನು ಕೇಳ್ತಿದ್ಯಾ ಅಂತ ಬರೀ 10,000 ರೂಪಾಯಿ ಹೇಳಿದ್ದು, ಅದಕ್ಕೆ 10,000 ಅಲ್ಲ ಅಂತ ಬಾಯಿ ಬಿಡ್ತೀಯಲ್ಲಮ್ಮ ನೀನು. ಸರಿ ಇಲ್ಲ ಬಿಡು. ಸಾರಿ ಸರ್, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದಮೇಲೆ ಯಾಕಮ್ಮ ನೀವು ಪರ್ಚೇಸ್ಗೆಲ್ಲ ಬರ್ತೀರಾ? ಇದೆಲ್ಲ ಕೂಡ ಆಯ್ತು. ಏನು ಮಕ ನೋಡ್ತಿದ್ವಿ, ಹೋಗಿ ಬೀಗ ತೊಗೊಂಬರ. ಸರ್ 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 ಏನಮ್ಮ? ಪ್ಲೀಸ್ ಸರ್, ಅರ್ಧ ಗಂಟೆ ಟೈಮ್ ಕೊಡಿ. ಅರ್ಧ ಗಂಟೆನಾ? ಆಗಲ್ಲಮ್ಮ. ನೋಡು, ಮನುಷ್ಯಂಗೆ ಟೈಮ್ ಸೆನ್ಸ್ ಇಲ್ಲ, ಆದರೆ ದೇವ್ರಿಗೆ ಟೈಮ್ ಸೆನ್ಸ್ ಇದೆ. ಕರೆಕ್ಟ್ ಟೈಮ್ ಬಾಕ್ಲ ಹಾಕಿಸ್ಕೊಬಿಡ್ತಾರೆ ಗೊತ್ತಾ? ಅಲ್ಲಮ್ಮ, ಇವತ್ತು ನನ್ನ ಹೆಂಡ್ರು ಬರ್ಡೇನಮ್ಮ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಲಿಲ್ಲ ಅಂದರೆ ಮನೇಲಿ ನನಗೆ ದೇವ್ರ ಪೂಜೆ ಮಾಡಿಬಿಡ್ತಾಳಮ್ಮ. ಸರ್ ನಿಮ್ಮ ಕೈ ಮುಗಿದೀನಿ ಸರ್, ಫೋಟೋ ಮಾತ್ರ ಇಲ್ಲ ಅನ್ಬೇಡಿ ಪ್ಲೀಸ್. ಏನಮ್ಮ ನೀನು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಕೈ ಹಿಡಿತೀನಿ ಕಾಲು ಹಿಡಿತೀನಿ ಅಂತ? ಅದೆಲ್ಲ ಆಗಲ್ಲ. ದುಡ್ಡು ಕೊಟ್ಟರೆ ಫೋಟೋ ಅಷ್ಟೇ. ದುಡ್ಡಿಲ್ಲ ಸರ್, ನಾನು ಏನು ಮಾಡಲಿ? ನಿನ್ನಾಣೆ ಬರ, ಏನು ಬೇಕಾದ್ರೂ ಮಾಡು. ಕೈಯಲ್ಲಿರೋದು ಕೊಡು, ಕತ್ತಲ್ಲಿರೋದು ಕೊಡು, ಇಲ್ಲ ಯಾರು ತಲೆ ಹೊಡೆದು ಕೊಡು. ನಿನಗೆ ಫೋಟೋ ಬೇಕು ಅಂದರೆ ನನಗೆ ದುಡ್ಡು ಬೇಕು ಅಷ್ಟೇ. ನೋಡು, 1 ನಿಮಿಷ ಟೈಮ್ ಕೊಡ್ತೀನಿ, ಡಿಸೈಡ್ ಮಾಡು. ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಇಲ್ಲ, ವಾಪಸ್ ಕೊಡಲ್ಲ. ಸರಿ ತಾನೆ? ಫೋಟೋ
ಬೇಕು. ಆಯ್ತು ರೇ, ಆ ಫೋಟೋನ ಒರೆಸ್ಬಿಟ್ಕೊಳ. ಹೊಡೆದ್ರಲ್ಲಣ್ಣ ಲಾಟ್ರಿ. ಮತ್ತೆ ನಾನು ಅಂದ್ರೆ ಏನು ಅನ್ಕೊಳ್ಳಿ, ನಾನು ನೋಡಿ ಬಿಸ್ನೆಸ್ ಮಾಡೋದು ಕಲಿ. ರೇ, ಟೈಮ್ ಆಗೋಯ್ತು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಅಣ್ಣ. ಬೀಗ ಹಾಕೊಳ್ಳ. ಅಕ್ಕಂಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ಬಿಡಿ ಅಣ್ಣ. ಆಯ್ತು ಬಿಡು. ಸರಿ. ಸಾಯಂಕಾಲ ಮನೆಗೆ ಬಾ, ನೀನು ಬಾಗಿ ಕೇಕ್ ಕೂಗ್ತೀನಿ. ಸರ್, ನಿಮ್ಮ ಜೊತೆ ಒಬ್ರು ಆಟೋದಲ್ಲಿ ಬಂದ್ರಲ್ಲ, ಎಲ್ಲೋದ್ರು ಅವರು? ಈ ಕಡೆ ಹೋದ್ರು. ಹಿಂಗ? ಹೌದು. ಎಕ್ಸ್ಕ್ಯೂಸ್ ಮೀ, ಅಂಗಡಿ ನಮ್ಮ ಓನರ್ ಇಲ್ಲ ಅಣ್ಣ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾಳೆ ಬನ್ನಿ. ಸ್ವಲ್ಪ ಹೊತ್ತು ಮುಂಚೆ ಯಾವ್ದಾರು ಹುಡುಗಿ ಬಂದಿದ್ದಲ್ಲಿ? ಅದೇ ಸಣ್ಣಗೆ ತೆಳ್ಳಗೆ ರೌಂಡ್ ಮುಖ. ಹಾಂ, ಹ್ಞೂ ಅಣ್ಣ, ಬಂದಿದ್ರು. ಅದೇನೋ ನೋಡ್ಬಿಟ್ಟು ಅದು ಬೇಕೇ ಬೇಕು ಅಂತ ಹೇಳ್ತಿದ್ರು. ಕೈಯಲ್ಲಿ ದುಡ್ಡು ಇರಲಿಲ್ಲ, ತಾಳಿನೇ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಟ್ರಣ್ಣ. ವಾಟ್? ತಾಳಿನ? ಹ್ಞೂ ಅಣ್ಣ. ಯಾಕಣ್ಣ, ನಿಮಗೆ ಗೊತ್ತಿರೋರಾ? ಆ ತಾಳಿ ಎಲ್ಲಿದೆ? ನಮ್ಮ ಅಕ್ಕಂದು ಇವತ್ತು ಹುಟ್ಟುದಬ್ಬ ಅಣ್ಣ. ಆ ತಾಳಿನ ತಗೊಂಡು ನಮ್ಮ ಯಜಮಾನ್ರು ಅವರು ಕೊಡಕ್ಕೆ ಹೋಗಿದ್ದಾರೆ. ಏನು ಸಾಕಾದಾಗಿತ್ತಣ್ಣ ತಾಳಿ. ನೋಡ್ತೀರಾ ತಾಳಿ? ನೋಡಿ. ಆ ದೇವಸ್ಥಾನ ಎಲ್ಲಿದೆ? ಅಯ್ಯೋ, ಏನಪ್ಪ ಮಾಡೋದು. ಒಳಗಡೆ ನೋಡಿದ್ರೆ ಲಕ್ಷ್ಮಿ ಮೇಡಮ್, ಸರಸ್ವತಿ ಮೇಡಮ್, ದುರ್ಗಾ ಮೇಡಮ್ ಎಲ್ಲರೂ ಸೇರ್ಕೊಂಡು ಏಜೆ ಸರ್ ಬಂದ ತಕ್ಷಣ ಫಿಟ್ಟಿಂಗ್ ಇಡಕ್ಕೆ ಕಾಯ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಲೀಲಾ ಮೇಡಮ್ ಇನ್ನೂ ಬಂದಿಲ್ಲ. ಮೇಡಮ್ ಒಬ್ಬರೇ ಬಂದ್ರ? ಫೋಟೋ ಅಂತ ಇಂತ ಫೋಟೋ ಸಿಕ್ತು. ಆಪರೇಷನ್ ಸಕ್ಸಸ್. ಏಜೆ ಬಂದ್ರಾ? ಇಲ್ಲ, ಆದ್ರೆ 3 ಜನ ಸೊಸೆ ಅಂದ್ರು ಏಜೆ ಸರ್ ಬಂದ ತಕ್ಷಣ ನಿಮ್ಗೆ ಫಿಟ್ಟಿಂಗ್ ಇಡಕ್ಕೆ ಕಾಯ್ತಿದ್ದಾರೆ. ನಾನು ಪಾಲಿಶ್ ಅದು ಇದಂತ ಕತೆ ಹೊಡೆದಿದ್ದೀನಿ, ನೀವು ಅದನ್ನೇ ಮೇಂಟೈನ್ ಮಾಡಿ. ಓಕೆ? ಥ್ಯಾಂಕ್ ಯು ಸೋ ಮಚ್ ವಿಶ್ವರೂಪ್. ಏ ಮೇಡಮ್, ನೀವು ನನ್ನನ್ನು ಅಣ್ಣ ಅಂತ ಕರೆದಿದ್ದೀರಾ. ನಾನು ಸಾಯೋವರೆಗೂ ನಿಮ್ಗೆ ಅಣ್ಣನೇ. ಸರಿ ಸರಿ, ಹೋಗಿ ಅಂತಾರೆ ಮೇಡಮ್ ಅವ್ರ ಜಾಗಕ್ಕೆ ಸೇರಿಸಿ. ಆಟೋ ಅವ್ರನ್ನ ನಾನು ನೋಡ್ಕೊತೀನಿ, ನೀವು ಹೋಗಿ ಮೇಡಮ್. ಕೊನೆಗೂ ತಲೆ ಮೇಲೆ ಇದ್ದಿದ್ದು ಬಾರಿ ಎಲ್ಲ ಇಳ್ದೋಯ್ತು. ಇದು ಹೇಗಾದ್ರೂ ಮಾಡಿ ಏಜೆ ಸರ್ ಗೊತ್ತಾಗ್ದಿರೋ ಥರ ಮೇಂಟೈನ್ ಮಾಡಿದ್ರೆ ಸಾಕು. ಅಪ್ಪ ನಿಂದಷ್ಟಪ್ಪ. ನನ್ನ ಬೇಜವಾಬ್ದಾರಿತನದಿಂದ ನಿಮ್ಮ ಫೋಟೋ ಬೀದಿಗೆ ಬೀಳೋಗಾಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಆದರೆ ಯಾವತ್ತೂ ನಿಮ್ಮ ಸ್ಥಾನ ಬದಲಾಗಲ್ಲ. ಅದೇನೋ ಗೊತ್ತಿಲ್ಲ ಅಕ್ಕ, ನಿಮ್ಮ ಕಂಡ್ರೆ ನಂಗೆ ತುಂಬ ಪ್ರೀತಿ, ತುಂಬ ಗೌರವ. ನಿಮ್ಮ ಫೋಟೋಗೆ ಜೀವ ಇದೆ ಅನಿಸುತ್ತೆ. ನನ್ನ ಮನಸ್ಸಿಗೆ ಬೇಜಾರಾದಾಗ ನಾನು ಇಲ್ಲಿಗೆ ಬರ್ತೀನಿ, ಮಾತಾಡ್ತೀನಿ, ಅಳ್ತೀನಿ. ಆ ಕ್ಷಣ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನಿಂದ ದುಃಖ ಎಲ್ಲ ದೂರ ಆಗೋಗ್ಬಿಡುತ್ತೆ. ನಿಮ್ಮ ಫೋಟೋಗೆ ಶಕ್ತಿ ಇದೆ ಅಂದಮೇಲೆ
ನಿಮಗಿನ್ನೇ ಶಕ್ತಿ ಇತ್ತು. ನೀವು ಈ ಮನೆಗೆ ಪ್ರೀತಿ ಹಂಚೋ ದೇವತೆ. ದೂರದಿಂದಾನೇ ಪ್ರೀತಿ ಹಂಚ್ತೀರಾ ಅಕ್ಕ. ತಾಳಿ ತುಂಬ ಮುಖ್ಯ. ನಾನು ನನ್ನ ತಾಳಿನ ಬಿಚ್ಕೊಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿದೆ. ಬೇಡಲಿಲ್ಲ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿತ್ತು. ಆದರೆ ಏನು ಮಾಡಲಿ, ಈ ಮನೆಗೆ ಫೋಟೋ ಬರಬೇಕಿದ್ರೆ ನನ್ನ ತಾಳಿನ ಬಿಚ್ಕೊಡ್ಬೇಕಾಗಿತ್ತು. ಯಾಕಂದರೆ ಇದು ಬರೀ ಫೋಟೋ ಅಲ್ಲ, ಈ ಮನೆ ಪ್ರೀತಿಯ ಸಂಕೇತ, ಈ ಮನೆ ಜೀವ. ಅದಕ್ಕೆ ನನ್ನ ತಾಳಿನ ನಾನು ಬಿಚ್ಕೊಟ್ಟೆ. ಶಭಾಷ್.